ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವ್ಯೂವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಇದು ಬಂದು August 6th ಗುರುವಾರ ಸಂಜೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ. ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ, ನನ್ಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಾದ್ಮೇಲೆ ನನಗೆ ವರ್ಕ್ ಸ್ಕೆಡ್ಯೂಲ್ ತುಂಬಾ ಹೆಕ್ಟಿಕ್ ಆಗಿತ್ತು. ನಾನು ಯಾವುದೇ ರೀತಿ ವ್ಲಾಗ್ ಎಡಿಟ್ ಮಾಡೋಕ್ಕಾಗಿರ್ಲಿಲ್ಲ. ಹಾಗಾಗಿ ಇವಾಗ ನಾನು ಇವತ್ತಿನ ವ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಇದೀನಿ. ಐ ಆಮ್ ಸೋ ಸಾರಿ. ಇನ್ನ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಬರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಗೆ ಎಷ್ಟೊಂದು ಜನ ವೇಟ್ ಮಾಡ್ತಾ ಇದ್ರಿ. ಪರ್ಸನಲ್ ಆಗಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ, ಯಾಕೆ ಸೌಂದರ್ಯ ಇನ್ನ ಹಾಕಿಲ್ಲ ವ್ಲಾಗ್, ಯಾಕೆ ಸೌಂದರ್ಯ ಇನ್ನ ವ್ಲಾಗ್ ಹಾಕಿಲ್ಲ ಅಂತ. ಮೇ ಬಿ ನಾಳೆ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಬಂದ್ಬಿಡತ್ತೆ, ಪ್ಲೀಸ್ ವೆಯ್ಟ್ ಮಾಡಿ. ಸೊ ಇದು ಬಂದು ಗುರುವಾರದ ಸಂಜೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ. ಅಷ್ಟೊತ್ತಲ್ಲೇ ರೂಪೇಶ್ ಬೇಗ ಬಂದ್ರು ಆಫೀಸಿಂದ. ಬಾ ಹೋಗಿ ಎಲ್ಲ ಮಗುಗೆ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮತ್ತೆ ಊಟಕ್ಕೆಲ್ಲ ಆರ್ಡರ್ ಮಾಡಬೇಕಾಗಿತ್ತು. ಸೊ ಆಮೇಲೆ ಚಿಕ್ಕ ಪುಟ್ಟ ಐಟಮ್ಸ್ ದೇವ್ರ ಮುಂದೆ ಇಡೋದು ಅದೆಲ್ಲ ತಗೊಳ್ಬೇಕಿತ್ತು. ಗಂಗೆ ಅಂಗಡಿಯಲ್ಲಿ ಒಂದು ದೊಡ್ಡ ಲಿಸ್ಟ್ ಕೊಟ್ಟಿದ್ರು ನಮ್ಮ ಪುರೋಹಿತರು. ಸೊ ಆ ಲಿಸ್ಟ್ದು ಐಟಮ್ಸ್ ಎಲ್ಲ ಗಂಗೆ ಅಂಗಡಿಯಲ್ಲಿ ತರಬೇಕಿತ್ತು. ಹಾಗಾಗಿ ಹೋಗೋಣ ಬಾ ಅಂತ ಕರ್ಕೊಂಡು ನಾವು ತಿಪ್ಸಂದ್ರ, ನಮಗೆ HILಗೆ ಹತ್ರ ಇರೋದು ತಿಪ್ಸಂದ್ರ ಮಾರ್ಕೆಟ್. ಸೊ ಯೂಶಲಿ ಅಲ್ಲೇ ಹೋಗ್ತೀವಿ. HIL ಮಾರ್ಕೆಟಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ನಮ್ಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಬಿಡುತ್ತೆ. ಈ ತರ ಗಂಗೆ ಅಂಗಡಿ ಬಟ್ಟೆಗಳು ಎಲ್ಲ ಹೋಗ್ಬೇಕು ಅಂದ್ರೆ ತಿಪ್ಸಂದ್ರಾಗ ಹೋಗ್ಬೇಕು. ಸೊ ಅಲ್ಲಿ ಹೋಗಿ ಇವಾಗ ಶಾಪಿಂಗ್ ನ ಮಾಡ್ತಾ ಇದೀನಿ. ಸೊ ಬನ್ನಿ, ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ. ನಂತರ ಆಗಾಗ ನಿಮ್ ಜೊತೆ ನಾನು ವಾಯ್ಸ್ ಓವರ್ ಕೂಡ ಕೊಡ್ತೀನಿ, ಓಕೆನಾ? ಸೊ ಮೊದಲನೇವರೆಗೆ ಯಾರಾದ್ರೂ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೇನೆ ಇವಾಗ ಹೊಸ ಫೀಚರ್ ಕೂಡ ಬಂದಿದೆ. ನಿಮ್ಗೆ ಏನಾದ್ರೂ ಈ ವ್ಲಾಗ್ ಇಷ್ಟ ಆದ್ರೆ ವಿಡಿಯೋ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಇರುತ್ತಲ್ಲ, ಅದನ್ನ ಲೆಫ್ಟ್ ಸೈಡ್ಗೆ ಸ್ಕ್ರಾಲ್ ಮಾಡಿದ್ರೆ ಹೈಪ್ ಅಂತ ಬರುತ್ತೆ. ದಯವಿಟ್ಟು ಅಲ್ಲಿ ಹೈಪ್ ಮಾಡಿ, ಸೊ ದಟ್ ಬೇರೆ ಜನಕ್ಕೆಲ್ಲ ಬೇಗನೆ ಇದು ರೀಚ್ ಆಗುತ್ತೆ, ಓಕೆನಾ? ಸೊ ಬನ್ನಿ, ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ವಾಚ್ ದ ವಿಡಿಯೋ, ಓಕೆನಾ? ಬೇಡ, 3 ತರ ಸಾಕು ಫ್ರೆಂಡ್ಸ್. ಈಗ ಒಬ್ಬಟ್ಟು ಆರ್ಡರ್ ಮಾಡಕ್ ಬಂದಿದ್ದೀವಿ. ಏನ್ ಖಾಲಿ ಹೊಡಿತೈತಲ್ಲ ಬಿಕ್ಸಂದ್ರೆ ಎಲ್ಲ. ಶಾಪಿಂಗ್ ಬಂದಿದ್ದೀವಿ, ಯದುವೀರ್ಗೆ ಬಟ್ಟೆ ಶಾಪಿಂಗ್. ಸ್ವಲ್ಪ ಪಾರ್ಟಿ ವೇರ್ದು ಜುಡಿಯೋಲ್ ತಗೊಂಡಿರೋವೆಲ್ಲ ಇದಾವೆ. ಪಾರ್ಟಿ ವೇರ್ ತೋರಿಸಿ, ಕಲರ್ಸ್ ತೋರಿಸ್ಬಿಡಿ. ಮಾಡೆಲ್ ಬೇಬಿ ತರ ಅವನು. ಜಿಗಿ ಇವಾಗ ಮೆನ್ಸ್ ಅಲ್ಲಿ ಇದು ಟ್ರೆಂಡ್. ಇವಾಗ ಅವನ್ ಈ ತರ ಚುಚ್ಚು ಅಂತ ನಿಮ್ಮಮ್ಮ. ಅಲ್ಲ, ನೀನ್ ಬಂದಿರೋದ್ ನಿನ್ ಮಗನ್ ಬಟ್ಟೆ ನೋಡಕ್ಕೆ. ಇದು ಯಾರಿಗೆ? ಹೆಣ್ಮಗು ಇದ್ದಿದ್ರೆ ಹಿಂಗ್ ಚೆನ್ನಾಗಿ ಇರೋ ಬರೋ ದೇವ್ರಿಗೆಲ್ಲ ಅರ್ಕೆ ಮಾಡ್ಕೊಂಡು. ಏನ್ ನಗ್ತಾ ಇದೆಯಪ್ಪ? ಅಯ್ಯಪ್ಪ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನನ್ಗೆ ಹೆಣ್ಮಗು ಇದ್ದಿದ್ರೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತರದ ಹಾಕಿ ಮಗ್ಗಿನ ಚಡೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೆ. ದೇವ್ರ ಆಶೀರ್ವಾದದಿಂದ ನೆಕ್ಸ್ಟ್ ನನ್ಗೊಂದು ಗರ್ಲ್ ಬೇಬಿ ಆಗ್ಬಿಟ್ರೆ ಸಾಕು. ಪೂಜೆಗೆ ನೋಡ್ತಾ ಇದ್ವಿ, ಬರ್ಡೇ ಪಾರ್ಟಿಗೆ ರೆಡಿ. ಪೂಜೆಗೆ ನೋಡ್ತಾ ಇದೀವಿ, ಚೆನ್ನಾಯ್ತಾ? ಓಕೆನಾ ಸರ್? ಇದೇ ತರ ಪ್ರಿಂಟರ್ಸ್ ಇದ್ರೆ ಕೊಡಿ. ಕೂಲ್ ಆಗಿದೆ. ಅಲ್ಲ, ಗೊಂಬೆನ್ ಬಿಟ್ಟು ಬಾ ಈ ಕಡೆ. ಆ ಗರ್ಲ್ ಬೇಬಿನ ಎಷ್ಟಲ್ಲಿ ನೋಡ್ತೀಯ ಫ್ರಾಕ್ನ? ಕರ್ಮ ಗುರು ಇವ್ರ ಹತ್ರ ನನಗೆ. ನನ್ಗೆ ಹೇಳಿದ್ರೆ ನಮ್ಮಮ್ಮ ಹರಕೆ ಹೊತ್ತಿದ್ರತ್ತೆ, ಅದಕ್ಕೆ ಸೀಕ್ವೆನ್ಸ್ ಒಳಗಡೆ ಕಾಟನ್ ಇರುತ್ತೆ, ಇಲ್ಲಿ ಸ್ವಲ್ಪ ಶೈನ್. ಇದು ವರ್ಕ್ ಮೆನ್ಸ್ಗೆಲ್ಲ ಬರ್ತಿತ್ತಲ್ಲ, ಜಿಗಿ ಬಿಜಿ.
ಫ್ರೆಂಡ್ಸ್, ಈಗಲಂತೂ ತೆಂಗಿನಕಾಯಿ ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಂದರೆ 80 ರೂಪೀಸ್ ನೋಡಿ. ಇದು ನಂಗೆ ಚೆನ್ನಾಗಿ ನೆನಪಿದೆ. ನಮ್ಮಮ್ಮ ನನಗೆ ತೆಂಗಿನಕಾಯಿ ತೊಗೊಬಾ ಹೋಗು ಅಂತ ಕಳ್ಸೋವಾಗ 20 ರೂಪೀಸ್ ಇತ್ತು ಈ ಸೈಜ್ ತೆಂಗಿನಕಾಯಿ. ಈಗ 80 ರೂಪೀಸ್, ಲೀಟ್ರಲ್ಲಿ 80 ರೂಪೀಸ್ ಆಗಿದೆ. ನಮಗೆ ಲಿಸ್ಟಲ್ಲಿ ಬೇರೆ ಒಂದು 25 ಅನಿಸುತ್ತೆ, 25 ಏನೋ ಕೊಟ್ಟಿದ್ರು. ಪ್ಯಾಕ್ ಮಾಡಿಸ್ತಾ ಇದ್ದೆ. ಅಷ್ಟೊತ್ತಲ್ಲೇ ನಮ್ಮ ಮಾವ ಕೂಡ ಫೋನ್ ಮಾಡಿ ಬೈತಾಯಿದ್ರು, ಏನಕ್ಕೆ 80 ರೂಪೀಸ್ ಕೊಟ್ಟು ತೊಗೊಳ್ತಾ ಇದ್ದೀರಾ, ಒಂದು ವಾರ ಮುಂಚೆನೇ ಬಂದು ಇಷ್ಟು ಮರಗಳಲ್ಲಿ ಕಿತ್ಸ್ಕೊಂಡು ಹೋಗ್ತೀರಾ, ಅಷ್ಟು ಕಾಸ್ಟ್ಲಿ ಕೊಟ್ಟು ತೊಗೊಳ್ತೀರಾ ಬೆಂಗಳೂರಲ್ಲಿ ಅಂತ. ಏನು ಮಾಡೋಕ್ಕಾಗಲ್ಲ, ಬೆಂಗಳೂರು ಲೈಫೇ ಹಿಂಗೆ ಆಗ್ಬಿಟ್ಟಿದೆ. ಎಲ್ಲ ಕಾಸ್ಟ್ಲಿ, ಕೊತ್ತಂಬರಿ ಕಾಸ್ಟ್ಲಿ, ಕರ್ಬೇವಿನ ಸೊಪ್ಪು ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ. ಸೊ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಇಷ್ಟು ಐಟಮ್ ತೊಗೊಂಬಂದ್ವಿ. ಯಪ್ಪ ಸಾಕಾಗೈತೆ. ಇದು ಯದುವೀರ್ ಬರ್ಡೇ ಬಟ್ಟೆಗಳು, ಇದು ರಾಮ್ರಾಜ್ದು, ಮತ್ತು ಕೆಲವೊಂದು ಐಟಮ್ಸು, ಬ್ಯಾಂಗಲ್ಸು, ಇದೆಲ್ಲ. నేను చెప్పుతున్నా అత నీ కొడుకే నెలే తప్సుకొని అట్లా నేను చెప్పుతున్నా షిందే పెద్దోడు అయితే ఉంటాడు, వాడే ఇంక ఇట్లే ఉంటాడా? అంత కాసు ఇచ్చేసి ఒక సైజ్ పెట్టుకుంటే రోజు చెప్తేనే వేస్తాము, ఫుల్ డే వేస్తామా? ఏమైనా తెలుసా డైలాగు, సాలిడి నా కొడుకు ఒకేసారి వేసి పారేయని అని. నేను చెప్తే అలాంటే కాసు ఇస్తాం, ఊరికే ఇచ్చేలే వాళ్ళు. ఒక సైజ్ పెద్దగా ఉంటే ఇప్పుడు ఒకనాడే రౌండ్ షేప్ వేసి ఇచ్చేది, తిరిగి ఎక్కి పెట్టేది. సరే సైజ్ ఎక్స్చేంజ్ ಮಾಡೋಣ. ಸರಿ ಬಿಡು, ಹೋಗ್ಲಿ. ಸರಿ ಅಯ್యింది తెచ్చి ఇది ఇంకేం చేసక. ಫ್ರೆಂಡ್ಸ್, ನಮ್ಮ ಅತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಮನೆ ಎಲ್ಲ. ಈಗ ನಾನು ದೇವ್ರ ಸಾಮಾನು ಕ್ಲೀನಿಂಗ್ బన్నీళ్ళు తెచ్చిండం. నాలుగు తీసుకొచ్చేది, రెండే కాకుంటే నీ కొడుకు సాలో అంటాడు ಅಂತ ಹೇಳ್ದೆ. పూచి కుక్కునే తోడ నీ కొడుకు వేసేలేదు అవంతా, అట్లే అది యావత్ తెలిసిన ఎవరో పాపం బర్త్డేకి ఇచ్చిండేది ఎల్లో కలర్, ఏనేలే అట్లే ఉండే. ఇంకా వేయకుండేది ఎంత ఉంది తెలిసిన, ಬರ್ತಡೇಗೆ ತಕ್ಕೊಡು. ಹೋ, ನಿಮಗೆ ಫೋನ್ ಮಾಡಿದ್ವಿ ಏನಾನ ಬೇಕಾ ತಗೊಂಬರಕ್ಕೆ ಅಂತ. ನಿಮ್ ಫೋನ್ ಸ್ವಿಚ್ ಆಫ್ ಬರ್ತೈತೆ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ನಾನು ಸ್ನಾನನೇ ಮಾಡಿರ್ಲಿಲ್ಲ. ಇವಾಗ ಸಂಜೆ 7:15 ಅನ್ಸುತ್ತೆ, ಅವಾಗ ತಲೆಗೆ ಸ್ನಾನ ಮಾಡ್ಕೊಂಡು, ಯಾಕಂದ್ರೆ ಪೂಜೆ ಸಾಮಾನೆಲ್ಲ ಇವತ್ತೇ, ದೇವ್ರದ್ದು ಪೂಜೆ ಸಾಮಾನೆಲ್ಲ ಇವತ್ತೇ ವಾಶ್ ಮಾಡಿಬಿಡೋಣ ಅಂತ. ಇವತ್ತೇ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಬಿಡೋಣ ಅಂತ. ಆ್ಯಂಡ್ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿ ಬೇಡದಿರೋ ಬಟ್ಟೆಗಳನ್ನೆಲ್ಲ ತೆಗ್ದು ಹೊರಗಡೆ ಹಾಕ್ತಿದೀವಿ, ಯಾಕಂದರೆ ದರಿದ್ರ ಇರೋದೆಲ್ಲ ಹೋಗ್ಬಿಡ್ಬೇಕು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹೊಸ ಲಕ್ಷ್ಮಿನ ಕರ್ಕೊಳ್ಳೋದು ಮನೆಗೆ. ಆಮೇಲೆ ನಮ್ಮತ್ತೆ ನಾವು ಅಂಗಡಿಗೆ ಹೋಗಿ ಬರೋ ಅಷ್ಟರಲ್ಲಿ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ, ಕಿಚನ್ ಕೌಂಟರ್ ಟಾಪು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಕೆಲಸದ ಆಂಟಿಗೆ ಹೇಳಿದ್ದೀವಿ, ಆಂಟಿ ಬರ್ತಾರೆ, ಬಂದು ಬಾಲ್ಕನಿ ಇಲ್ಲಿ ಕೆಳಗಡೆ ಅವರೆಲ್ಲ ವಾಶ್ ಮಾಡಿಕೊಡ್ತಾರೆ. ಅರ್ಬನ್ ಕ್ಲಾಪಲ್ಲಿ ಟಾಯ್ಲೆಟ್ ವಾಶ್ ಮಾಡ್ಕೊಳ್ಳೋಕ್ಕೆ ಆರ್ಡರ್ ಮಾಡಿದ್ದೀನಿ. ನೀವು ಯಾಕತ್ತೆ ತೊಳೆದ್ರಿ? ನಾನು ಅರ್ಬನ್ ಕ್ಲಾಪಲ್ಲಿ ಆರ್ಡರ್ ಮಾಡಿದ್ದೀನಿ. ನಾಳೆ ಬೆಳಗ್ಗೆ 9:30 ಅವ್ರು ಬರ್ತಾರೆ. ಅದಾದ್ಮೇಲೆ ಮೆಹಂದಿಗೆ ಆರ್ಡರ್ ಮಾಡಿದ್ದೀನಿ, ಅವ್ರು ಬಂದು ಮೆಹಂದಿ ಹಾಕ್ತಾರೆ. ಅದ್ಬಿಟ್ಟು ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಜ್ಯುವೆಲರಿ ಎತ್ಕೊಂಡು ಬರೋಕ್ಕೆ. ರೂಪೇಶ್ ನೋಡಿ, ಅದು ಪೂತರೇಕಲು ತಂದಿದ್ದಾರೆ, ನನಗೊಂದು ಕೊಡು. ನಾವು ಇದು ಒಬ್ಬಟ್ಟು ಆರ್ಡರ್ ಮಾಡಕ್ ಹೋಗಿದ್ವಿ, ಸೊ ಅಲ್ಲಿ ಕೆಲವೊಂದು ಐಟಮ್ಸ್ ತಗೊಂಡ್ಬಂದ್ವಿ. ಭೋಜನ ಪಲಾವ್, ಮೊಸರು ಬಜ್ಜಿ, ಅನ್ನ, ನುಗ್ಗೆಕಾಯಿ ಸಾರು. ఏం కావాలా? అన్న సాంబారు, అప్పుడు ఊరగాయ, స్వీట్. అదిను ఉంది, అన్న సాంబార్, రసం. నీకు పలావ్ ఎందుకు కావాలా? రాత్రిలో ఎవరు అంత తింటారు? పలావ్ క్యాన్సిల్ ಮಾಡೋಣ. వైట్ రైస్ చాలు. నాకు తెలిసినట్లు వైట్ రైస్, అన్న సాంబారు, వైట్ రైస్, రసము. ಫ್ರೆಂಡ್ಸ್, ಈಗ ಆಕ್ಚುಲಿ ದೇವ್ರ ಸಾಮಾನು ತೊಳ್ಕೊಳ್ಳೋಣ ಅಂತ ಅನ್ಕೊಂಡೆ, ಯಾಕೋ ತೊಳಿಯಕ್ಕಾಗ್ಲಿಲ್ಲ. ಬೆಳಗ್ಗೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿಬಿಡೋಣ ಅಂತ ಫಸ್ಟು ಬಳೆನ ಪ್ಯಾಕ್ ಮಾಡ್ತಾ ಇದ್ದೀನಿ. ಪ್ಯಾಕ್ ಅಂದರೆ ಕಟ್ಟಿಡ್ತಾ ಇದ್ದೀನಿ, 4 ಬಳೆ ಈ ಥರ, ಆಯಿತಾ. ಸೊ ಇದನ್ನು ಕಟ್ಬಿಟ್ಟು ಅಡಿಕೆ ಮತ್ತು ಈ ಥರ ಗೋಪುರಮ್ದು ಅರ್ಶಿನ ಕುಂಕುಮ ತಂದಿದ್ದೀನಿ.
ಸೊ ಈ ಬಳೆನ ಆ ಥರ ನೆಟ್ ಆರ್ಡರ್ ಮಾಡಿದ್ದೆ, ತೋರಿಸ್ತೀನಿ ತಡೀರಿ ನಿಮಗೆ. ನೆಟ್ ಆಕರ್ಷ ಕಡೆ ನೋಡಿ, ಈ ತರ ನೆಟ್ ಆರ್ಡರ್ ಮಾಡಿದ್ದೆ. ಇದನ್ನ ಇದರಲ್ಲಿ ಇಟ್ಬಿಟ್ಟು ಕಟ್ಟೋಣ, ಚೆನ್ನಾಗಿ ಕಾಣುತ್ತಲ್ಲ ನೋಡಿ, ಚೆನ್ನಾಗಿರುತ್ತಲ್ಲ ಹಿಂಗೆ ಲೈಕ್ ದಿಸ್. ಪುಟಾಣಿ ಏನು ತಗೊಳಕ್ ಖುಷಿಯಾಗಿ ತಗೊಳ್ಳಿ ಅನ್ನೋ ಒಂದು ಆಸೆ ಅಷ್ಟೇ. ಈ ತರ ಕಟ್ಟಕ್ಕೆ ಚೆನ್ನಾಗಿರುತ್ತಲ್ಲ, ಈ ತರ ಆರ್ಡರ್ ಮಾಡಿದೆ. ಇದನ್ನೆಲ್ಲ ಕಟ್ಟಿಟ್ಟು ಆಮೇಲೆ ಸೀರೆ, ಎಲ್ರಿಗೂ ಸೀರೆ, ಲಾಸ್ಟ್ ಇಯರು ಸೀರೆನೆ. ಸೊ ಪ್ರತಿ ಇಯರು ಸೀರೆನೆ ಕೊಡೋದು ನನಗೆ, ಅದೇನೋ ಗೊತ್ತಿಲ್ಲ, ಒಳ್ಳೇದಂತೆ ತುಂಬಾನೇ, ಬಟ್ಟೆ ಕೊಟ್ರೆ ಒಳ್ಳೇದಂತೆ. ಹಾಗಾಗಿ ಸೀರೆಗಳ ತಂದಿದ್ದೀನಿ. ನಿಮ್ಗೆಲ್ಲ ಗೊತ್ತಲ್ಲ ನಾನು ಸೀರೆ ವ್ಯಾಪಾರ ಮಾಡ್ತೀನಿ, ಹಂಗನ್ಬಿಟ್ಟು ಮಿಕ್ಕಿರೋ ಸ್ಟಾಕ್ ಎಲ್ಲ ಕೊಡ್ತಾ ಇಲ್ಲ. ಇನ್ನ ನಿಮ್ಗೆ ಅದು ವಿಡಿಯೋನೇ ತೋರಿಸಿಲ್ಲ, ನಾನು ವ್ಲಾಗಲ್ಲೇ ಹಾಕಿಲ್ಲ ನನಗೆ, ಯಾಕಂದ್ರೆ ಸ್ಟಾಕ್ ಬಂದಿರೋದು ಓಪನ್ನೇ ಮಾಡಿಲ್ಲ. ನಿನ್ನೆ ಓಪನ್ ಮಾಡಿದ್ದೀನಿ, ಯಾಕಂದ್ರೆ ಅಷ್ಟು ಬಿಸಿ, ಬೇರೆ ಕೆಲಸ ಇದೆ. ನಂಗೆ ಬರೀ ಇದೊಂದೇ ವ್ಯಾಪಾರ ಆಗಿದ್ದಿದ್ರೆ ಆರಾಮಾಗಿ ಕಣ್ಮುಚ್ಕೊಂಡು ಮಾಡ್ತಾ ಇದ್ದೆ, ಹಂಗಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸೊ ಸೀರೆಗಳು ಚೆನ್ನಾಗಿರೋದಿದೆ, ತೋರಿಸ್ತೀನಿ ನಿಮ್ಗೆ ಆಯ್ತಾ. ಸೊ ಅದನ್ನ ಕೊಡೋಣ ಎಲ್ರಿಗೂ ಬಂದವ್ರಿಗೆ ಅಂತ ಅನ್ಕೊಂಡಿದೀನಿ. ಇವಾಗ ಸ್ಯಾರೀಸ್ ಎಲ್ಲ ಪ್ಯಾಕ್ ಮಾಡಬೇಕು. ಜೊತೆಗೆ ಒಂದು ಸ್ಯಾರಿ ಇದು ನೆಟ್ ಹಾಕಿರೋದು ಬಳೆ ಹೋಗುತ್ತೆ, ಅದ್ರ ಜೊತೆಗೆ ಅಡಿಕೆ, ಅರ್ಶಿನ, ಕುಂಕುಮ, ಸ್ಟಿಕ್ಕರ್ ಪ್ಯಾಕೆಟ್, ಮೆಹಂದಿ, ಇಷ್ಟು ಒಂದು ಪೌಚ್ ತಂದಿದ್ದೀನಿ. ಆ ಪೌಚ್ ಒಳಗಡೆ ಹೋಗುತ್ತೆ, ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಇದೆಲ್ಲ ಕಟ್ಬಿಟ್ಟು ಬೇಗ ನಿಮ್ ಜೊತೆ ಸಿಗ್ತೀನಿ, ಓಕೆನಾ? ವೆಯ್ಟ್ ಮಾಡ್ತಾ ಇರಿ. ನೀವೆಲ್ಲ ಏನೇನು ಕೊಟ್ಟಿದ್ದೀರಾ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸ್ ಅಂತ ನೀವು ತಿಳಿಸಿ, ಆಯ್ತಾ? ಸೊ ಅಷ್ಟೇ ಫ್ರೆಂಡ್ಸ್. ಮತ್ತೆ ಬಂದು ಜಾಯಿನ್ ಆಗಿದ್ದಾರೆ. ಮತ್ತೆ ಸ್ಯಾರಿ ತೋರಿಸಿ ಅವ್ರಿಗೆ. ಈ ತರ ಕಲಂಕಾರಿ ಪ್ರಿಂಟ್ ಇರೋವಂಥದ್ದು ಚೆನ್ನಾಗಿದೆ. ಒಂದು ಓಪನ್ ಮಾಡೋಣ, ಕೊಡತ್ತೆ. ತೋರ್ಸೋ, ನಮ್ಮ ಅತ್ತೆ ಶುಗರ್ ಇದ್ರೆ ಹೆಂಗ್ ತಿಂತಾರ ನೋಡಿ. ನೋಡಿ ಇದನ್ನ ಓಪನ್ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ತುಂಬಾ ಚೆನ್ನಾಗಿದೆ, ಈ ತರ ಕಲಂಕಾರಿ ಪ್ರಿಂಟ್. ಬೇಡ ಹೇಳಮ್ಮ, ಅಲ್ಲ ತೋರ್ಸೋಣ ಅಷ್ಟೇ. ಓಪನ್ ತಿರು ಮರ್ಚಕ್ ಕಷ್ಟ. ಈ ತರ ಇದೆ, ತುಂಬಾ ಚೆನ್ನಾಗಿದೆ ಸ್ಯಾರಿ. ಸೊ ಈ ತರ ಸ್ಯಾರೀಸ್ ಇದೆ. ಇದರಲ್ಲಿ 4-5 ತರ ಇದೆ. ಈ ತರದ್ದು 8 ಪೀಸ್ ಇದೆ. ಟೋಟಲ್ 30 ಸೀರೆ ಅಂತ ಅನ್ಕೊಂಡಿದೀನಿ. ಪೀಸ್ ಪ್ಯಾಕೆಟ್ ಸೀರೆ ಇಟ್ಟಿಡು ಇಡಲ್ಲ ನೋಡಿ. ರೆಕಮೆಂಡೇಶನ್ ಅವ್ರ ಫ್ರೆಂಡ್ಸ್ಗೆ ಚೆನ್ನಾಗಿರೋದು ಇರ್ಬೇಕು. ಚೆನ್ನಾಗಿರೋದು ಇಡು ಅಂತಲ್ಲ, ಒಂದೇ ತರ ಇರೋದು. ಈ ತರ ಒಂದು ಸ್ಯಾರಿ. ಸೊ ಇದು ಚೆನ್ನಾಗಿದೆ, ಟೆಂಪಲ್ಸ್ ಎಲ್ಲ ತುಂಬಾ ಸ್ಮೂತ್. ಈ ತರದ್ದು 7-8 ಇದೆ. ನಿಧಾನಕ್ಕೆ ಅವ್ರು ನಮ್ಮ ಮನೆಗೆ ಬಂದಾಗ ಸಾಯಂಕಾಲ ಬರಕ್ಕ ನಂಗೆ ಗೊತ್ತಿಲ್ಲ, ಬಂದವ್ರಿಗೆ ಅಷ್ಟೇ. ಅಲ್ಲೇನೋ ಎತ್ತಿಕೊಂಡು ತಿರುಗಿ ಬಂದ್ಮೇಲೆ ಕೊಡ್ಬೇಕಂತ. ಯಾರು ಫಸ್ಟ್ ಬರ್ತಾರೋ ಫಸ್ಟ್ ಕಮ್ ಫಸ್ಟ್ ಕ್ಯಾರಿ ಅಷ್ಟೇ. ಸೊ ಈ ತರ ಸ್ಯಾರೀಸ್. ಅದಕ್ಕೆ ಪೌಚಸ್ ತೋರಿಸಿರುತ್ತೆ, ಅದೇ ಪೌಚು. ಈ ತರ ಸ್ಯಾರಿಗೆ ಒಂದು ಸ್ಯಾರಿ ಇಟ್ಟು ಅದ್ರೊಳಗಡೆ ಈ ಬಳೆ ಇಟ್ಟು, ಆಮೇಲೆ ಅರ್ಶಿನ ಕುಂಕುಮ ಇಟ್ಟು, ಅದ್ರಲ್ಲಿ ಸ್ಟಿಕ್ಕರ್ಸ್ ಇದೆ ಕೊಡೋ. ಸಾರಿ ಫ್ರೆಂಡ್ಸ್, ಕಟ್ ಮಾಡ ಆಮೇಲೆ ಎತ್ಕೋ. ಈ ತರ ಸ್ಟಿಕ್ಕರ್ಸ್ ತಂದಿದ್ದೀನಿ ಫ್ರೆಂಡ್ಸ್. ಈ ಸ್ಟಿಕ್ಕರ್ಸ್ ಆಡ್ ಮಾಡ್ಬೇಕು. ಆತಾ ಫಸ್ಟ್ ಏಸ್ ಪೆಟ್ಟಿಸ್ತವಾ ದಾಂಟ್ಲಕ್ ಇದೇಸ್ತಮ್ಮ ಅಷ್ಟೇ ಫ್ರೆಂಡ್ಸ್. ಇದನ್ನೆಲ್ಲ ಹಾಕ್ಬೇಕು. ಅರ್ಶನೂ ಬರ್ತಾನೆ ಇವಾಗೆಲ್ಲ ಹೆಲ್ಪ್ ಮಾಡಕ್ಕೆ. ಇಷ್ಟು ಕೆಲಸ ಆಯ್ತು, ನಂಗೆ ಭಯ ಆಗ್ತೈತೆ. ಏನ್ ಮಾಡ್ತೀನೋ ಹೆಂಗ್ ಮಾಡ್ತೀನೋ. ಎಷ್ಟು ದೊಡ್ಡ ಪ್ಲಾನ್ ಅಂದ್ರೆ, ಒಂದೇ ದಿವಸ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ 3 ಶುಭ ಕಾರ್ಯ. ಒಂದು ವರಮಹಾಲಕ್ಷ್ಮಿ ವ್ರತ, ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಜೊತೆಗೆ ಯದುವೀರ್ ಬರ್ಡೇ August 8. ಅವತ್ತು ಕೂಡ ಆಸ್ ಯೂಶುವಲ್ ನಾವು ಯಾವಾಗ್ಲೂ ಪ್ರತಿ ವರ್ಷ ಮಾಡೋ ತರ ಅವತ್ತು ಅನ್ನದಾನ ಇಟ್ಕೊಂಡಿದ್ವಿ. ಸೊ ಅವತ್ತು 12 ಗಂಟೆಗೆ ಆಶ್ರಮಕ್ಕೆ ಹೋಗ್ಬೇಕು. ಸುಮಾರು 400ರಿಂದ 450 ಜನಕ್ಕೆ ಅಂತ ಮಾಡ್ಸಕ್ ಹೇಳಿದೀನಿ. ಸೊ ಅದೆಲ್ಲ ಬ್ಲಾಗ್ ಅಲ್ಲಿ ಬರುತ್ತೆ, ವೇಟ್ ಮಾಡ್ತಾರೆ. ಓಕೆನಾ? ಯದುವೀರ್ ಬರ್ಡೇ ಏನಾಯ್ತು, ಅವ್ನ್ ಶಾಪಿಂಗ್ ಅಂತೂ ಭರ್ಜರಿ ಶಾಪಿಂಗ್. ಬ್ಲೇಸರ್ ಎಷ್ಟು 3900 4000 ರುಪೀಸ್ ಬರೇ ಬ್ಲೇಸರ್. ಅದ್ರ ಜೊತೆ 2 ಕುರ್ತಾ ಸೆಟ್ 1200 ಅಷ್ಟು ಅವ್ನು ಬರ್ತ್ಡೇ ಶಾಪಿಂಗ್ ಆಯ್ತು. ಈ ವರ್ಷ ಕಂಪ್ಯಾರಿಟಿವ್ಲಿ ಕಮ್ಮಿನೇ ಆಯ್ತು ಫ್ರೆಂಡ್ಸ್ ಅವ್ನ ಬರ್ಡೇ ಶಾಪಿಂಗ್. ಪ್ರತಿ ವರ್ಷ ಇನ್ನ ಜಾಸ್ತಿ ಮಾಡ್ತಾ ಇದ್ವಿ. ಇದು ಲಾಸ್ಟ್ ಇಯರ್ ತಂದಿದ್ದೆ ಅರ್ಶಿನ ಕುಂಕುಮ, ದಿನ ಮಿಕ್ಕಿರೋದಿದೆ, ಅದೂ ಇದೆ. ಪ್ಲಸ್ ಈ ಸಲ ಇದನ್ನು ತಂದಿದ್ದೀನಿ. ನೋಡಿ ಯಾವ ಚೆನ್ನಾಗಂದ್ರೆ ಅದು. ಸಾಕು ಮಾತುಕತೆ. ಟಕ ಟಕ ಅಂತ ಎಲ್ಲ ಪ್ಯಾಕ್ ಮಾಡಿ
ಇಟ್ಬಿಡೋದು ಅಷ್ಟೇ ಫ್ರೆಂಡ್ಸ್. ಇನ್ನು ನಾನು, ಹರ್ಷ, ಅತ್ತೆ 3 ಜನನೂ ಸೇರಿಕೊಂಡು ಇವಾಗ ಪ್ಯಾಕಿಂಗ್ ಅನ್ನೋದನ್ನ ಮಾಡ್ತಾ ಇದ್ದೀವಿ. ನಾನು ಪ್ಲ್ಯಾನ್ ಮಾಡಿದ್ದು ಒಂದು 30 ಮೆಂಬರ್ಸ್ಗೆ ಅಂದ್ಬಿಟ್ಟು, ಅಲ್ಲಿ ನೋಡಿದ್ರೆ ಒಂದು 45 ಮೆಂಬರ್ಸೇ ಬಂದರು. ಖುಷಿ ಆಯಿತು ನನಗೆ. ಬಟ್ ಅಲ್ಲಿ ಶಾರ್ಟೇಜ್ ಆಗೋಕ್ಕೆ ನಾನು ಅಕಸ್ಮಾತ್ ವೃದ್ಧಿ ಸಿಲ್ಕ್ ಮಾಡಿರಲಿಲ್ಲ ಅಂದರೆ ಶಾರ್ಟೇಜ್ ಆಗ್ತಿತ್ತು. ಬಟ್ ಹೆಂಗಿದ್ರು ಮನೇಲಿ ಸ್ಯಾರೀಸ್ ಎಲ್ಲ ಸ್ಟಾಕ್ ಇತ್ತಲ್ವ, ಸೊ ಅದನ್ನೇ ಹಾಕಿ ಕೊಟ್ಬಿಟ್ಟೆ. ಸೊ ತುಂಬ ಖುಷಿ ಆಯಿತು. ಖಂಡಿತ ವೆಯ್ಟ್ ಮಾಡಿರಿ. ಈ ಸಲ ಅಂತೂ ಸೂಪರ್ ಬಿಂದಾಸಾಗಿ ನಮ್ಮ ಮನೆಯಲ್ಲಿ ಹಬ್ಬ ಆಯಿತು. ಸೊ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ